Hi, my dear friends. Welcome to Learn All in Commerce with Muralidhar Shastri. Today, we are going to discuss another one problem as regarding to that. Discuss that simultaneous equation method problem. The problem is as follows: the following data are connected from the departmental distribution summary. They have been given that two departments. That number one department is from production department. The number one is another one is given that the service department. A B C D, they have been given A B C D, and also ಗೆ ಕೊಟ್ಟಿರ್ತಕ್ಕಂತಹದ್ದು ಡಿಪಾರ್ಟ್ಮೆಂಟ್ ಫಾರ್ ರಿಅಪೋರ್ಷನ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತು ವೈಗೆ ಕೊಟ್ಟಿದ್ದೇನೆ. ಸೊ ಹಳೆ ಪ್ರಾಬ್ಲಮ್ಸ್ಗಳಲ್ಲಿ ಐ ಹ್ಯಾವ್ ಬಿನ್ ಆಲ್ರೆಡಿ ಡಿಸ್ಕಸ್ ದಟ್ ನಾನು ಹಳೆ ಪ್ರಾಬ್ಲಮಲ್ಲಿ ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ಅಪೋರ್ಷನ್ಗೆ ತಗೋಬೇಕು ಅಂತಕ್ಕಂಥದ್ದನ್ನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೆಟರ್ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಲೆಟರ್ ದೆನ್ you will come and watch this video. So now we can go towards for the solution. ನೋಡಿ ಇವಾಗ ಸೊಲ್ಯೂಷನ್ ಪಾರ್ಟ್ ಬಂದಿದೆ. ನಾವೇನು ಮಾಡ್ಕೋಬೇಕು, ಫಸ್ಟ್ಗೆ ವಿ ನೀಡ್ ಟು ಪ್ರಿಪೇರ್ ದ ಇಕ್ವೇಷನ್ಸ್. ನಾವೇನು ಮಾಡ್ಕೋಬೇಕು, ಇಕ್ವೇಷನ್ಸ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ 2750 ಆಫ್ 10% ಆಫ್ ವೈ ಅಂತಂತ ಹೇಳಿ, ಬಟ್ ಯು ಕ್ಯಾನ್ ಸಿ ದಟ್ ದ ಪ್ರಾಬ್ಲಮ್ ವೈಗೆ ಸಂಬಂಧಪಟ್ಟಂಗೆ ಎಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಷ್ಟಿದೆ ಅಂತ ಹೇಳಂತಂದ್ರೆಗಿನ ಎಕ್ಸ್ಗೆ ನೋಡಿ 10% ಇದೆ. ಸೊ ಇದಕ್ಕೆ 10% ಹಾಕ್ಕೊಂಡು ನಾವೇನು ಮಾಡಿದ್ವಿ, ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಿದ್ವಿ. 2750 ಎಲ್ಲಿಂದ ಬಂತು ಅಂದರೆ ಎಕ್ಸ್ ಇರುತ್ತೆ, ಎಕ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಎಕ್ಸ್ ವ್ಯಾಲ್ಯೂಸು, ಅದೇ ವ್ಯಾಲ್ಯೂಸ್ಗಳನ್ನು ತೊಗೊಂಡಿದ್ವಿ. ಈ 10% ಅಂತಂತ ಹೇಳಂತಂದರೆ ನಾವೇನು ಮಾಡಬೇಕು, 10/100 ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಮಚ್. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ, 0.1 ವೈ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಇಕ್ವೇಷನ್ ನಂಬರ್ 2 ಎಷ್ಟು ಅಂತ ಹೇಳಂತಂದರೆ, ಸೊ 1900 ಪ್ಲಸ್ 20% ಆಫ್ ಎಕ್ಸ್ ಅಂತಂತಂದು ವೈಗೆ ಸಂಬಂಧಪಟ್ಟಂಗೆ ನೋಡಿ. ಸೊ ನಿಮ್ಗೆ ಆಲ್ರೆಡಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ವೈಗೆ ಸಂಬಂಧಪಟ್ಟಂಗೆ ವೈ ಈಸ್ ವೈಗೆ ಸಂಬಂಧಪಟ್ಟಂಗೆ 20% ಇದೆ ಮೇಲೆ, ಹೌದಪ್ಪ. ಸೊ 20% ಆಫ್ ಎಕ್ಸ್ ಅಂತಂತ ಹೇಳಿ ಕರಿತೀವಿ. ಯಾಕಂತಂದ್ರೆಗಿನ ಇದು ಎಕ್ಸ್ ಡಿಪಾರ್ಟ್ಮೆಂಟ್ಗೆ ಸೀದಾ ಇರ್ತಕ್ಕಂಥದ್ದು ವೈ. ಸೊ ಇದನ್ನು ನಾವು ಸಾರ್ಟ್ ಔಟ್ ಮಾಡಿದಾಗ 0.2 ಎಕ್ಸ್ ಅಂತಕ್ಕಂಥದ್ದಾಗುತ್ತೆ. ಯಾವಾಗ ಅಂತ ಹೇಳಂದರೆ, ಇದನ್ನೇ ನಾವೇನಾದರೂ ಕೂಡ 20 ಮಾಡಿದ್ರೆ 20 ಇದ್ದಿದ್ದು ಇಲ್ಲಿ 0.1 ಆಯಿತು, ಇಲ್ಲಿ 0.2 ಆಯಿತು. ಸೊ ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಹೇಳಿ ನಾವು ಕಾಲ್ ಮಾಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು ಅಂತಂದ್ರೆಗಿನ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಇಕ್ವೇಷನ್ ನಂಬರ್ 2 ಇನ್ ಇಕ್ವೇಷನ್ ನಂಬರ್ 1. ಅಂದರೆ ಈಗ ಇಕ್ವೇಷನ್ ನಂಬರ್ 1 ನಾವು ಹಾಕ್ಕೋಬೇಕು, ಅದರಲ್ಲಿ ಇಕ್ವೇಷನ್ ನಂಬರ್ 2 ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆಪ್ಪ, ನೋಡಿ ಹಾಕ್ಕೊಳ್ಳೋಣ. ಏನಾಗುತ್ತೆ ಇದರಲ್ಲಿ, 2750 ಪ್ಲಸ್ 0.1 ವೈ ಅಂತಕ್ಕಂಥದ್ದು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಮತ್ತು 2750 ಪ್ಲಸ್ 0.1 ವೈ ಅಂತ ಹೇಳಂತಂದ್ರೆಗಿನ, ವೈ ಅಂದರೆ ಈ ವ್ಯಾಲ್ಯೂವನ್ನು ನಾವೇನು ಮಾಡ್ಬೋದು, ಬರ್ಕೋಬಹುದು. ಓಕೆ, ಯಾಕಂದರೆ ನೋಡ್ರಿ, ವೈ ಅಂತ ಹೇಳಂದ್ರೆಗಿನ ಏನು ಕೊಟ್ಟಿದ್ದಾನೆ, ಇದನ್ನು ಇಕ್ವೇಷನನ್ನು ನಾವು ಕೊಟ್ಟಿದ್ವಲ್ಲ, ಹಾಗಾಗಿ ನಾವೇನು ಮಾಡಿದ್ವಿ, ವಿತೌಟ್ ಫಾಲೋಯಿಂಗ್ ದಟ್ ನಾವು ಇದೇ ಸೇಮ್ ಇಕ್ವೇಷನನ್ನು ಏನು ಮಾಡ್ತೀವಿ, ಬರ್ಕೊಳ್ತೀವಿ. ಸೊ 2750ಗೆ 2750, 0.1 ಇಂಟು 1900 190, ಪ್ಲಸ್ಸಿಗೆ ಪ್ಲಸ್ಸು 0.1 ಇಂಟು 0.2 ಎಕ್ಸ್, ದಟ್ ಈಸ್ 0.02 ಎಕ್ಸ್ ಅಂತಕ್ಕಂಥದ್ದು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇವೆರಡನ್ನು ಕೂಡ ಆ್ಯಡ್ ಅಪ್ ಆನ್ ಮಾಡ್ತೀವಿ, ಹೌದಾ. 1750 ಪ್ಲಸ್ 190, ಸೊ 0.2 ಎಕ್ಸ್ಗೆ 0.2 ಎಕ್ಸ್ ಅದೇ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಎಕ್ಸನ್ನು ಏನು ಮಾಡ್ತಿದ್ವಿ, ಇಲ್ಲಿ ಈ ಎಕ್ಸ್ ಅಂದ್ರೆಗಿನ 1 ವ್ಯಾಲ್ಯೂ ಇದ್ದೇ ಇರುತ್ತೆ ಅಂತ ಹೇಳಿ ಅರ್ಥ. ಈ ಎಕ್ಸ್ ಅಂತ ಹೇಳಿದ್ರೆ 1 ವ್ಯಾಲ್ಯೂ ಇಲ್ಲೇ ಇದ್ದಿರುತ್ತೆ, ಎಕ್ಸ್ಗೆ ಎಕ್ಸ್ ಹಾಕ್ಕೊಂಡ್ವಿ. ಸೊ ಮೈನಸ್ ಏನು ಮಾಡಿದ್ವಿ, ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಇರೋದಕ್ಕೆ ಇದನ್ನ ಈ ಕಡೆ ತೊಗೊಂಡ್ರೆ ಏನಾಯಿತು, ಮೈನಸ್ ಆಯಿತು. 0.02 ಎಕ್ಸ್. ಓಕೆ, 0.02 ಎಕ್ಸ್ ದಟ್ಸ್ ಈಸ್ ಈಕ್ವಲ್ಸ್ ಟು 2940 ನಾವು ಅದೇ ರೀತಿಯಾಗಿ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಮುಂದುವರೆದು ಕೂಡ ಏನಿಲ್ಲ ಅಂದರೂ ಕೂಡ ಎಕ್ಸ್ ವ್ಯಾಲ್ಯೂರಲ್ಲಿ 1 ಇರುತ್ತೆ ಅಂತಕ್ಕಂಥದ್ದು. 1ನಲ್ಲಿ ಈ 0.02 ಎಕ್ಸನ್ನು ನಾವು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ 0.98 ಎಕ್ಸ್ ಅಂತಕ್ಕಂಥದ್ದು. ದಟ್ಸ್ ಇಸ್ ಈಕ್ವಲ್ಸ್ ಟು 2940 ಅದೇ ರೀತಿಯಾಗಿರುತ್ತೆ. ಎಕ್ಸನ್ನು ಹೊರಗೆ ಹಾಕ್ಕೊಳ್ಳೋಣ. ಸೊ 2940 ಡಿವೈಡೆಡ್ ಬೈ 0.98 ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು ಅಂತ ಹೇಳಿದ್ರೆ 300 ಅಂತಕ್ಕಂಥದ್ದು ಸಿಕ್ತು. ಇವಾಗ ಏನು ಸಿಕ್ತು ನಮಗೆ, ಎಕ್ಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ವಿ ನೀಡ್ ಟು ಗೋ ಔಟ್ ಫೈಂಡಿಂಗ್ ಫಾರ್ ದ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಸಿಕ್ತು, ಈಗ ನೆಕ್ಸ್ಟ್ ವೈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ವೈಗೆ ಸಂಬಂಧಪಟ್ಟಂಗೆ ವೈಯಲ್ಲಿ ನಾವೇನು ಮಾಡಿದ್ವಿ, ಒಂದು ಇಕ್ವೇಷನ್ ಮಾಡ್ಕೊಂಡಿದ್ವಿ. ಅದೇ ಇಕ್ವೇಷನನ್ನು ಏನು ಮಾಡ್ಕೋಬೇಕು, ಇಲ್ಲಿ ತಂದು ಹಾಕ್ಕೋಬೇಕು. ನಮಗೆ ಈಗ ಆಲ್ರೆಡಿ ನಮಗೇನು ಗೊತ್ತಾಗಿದೆ, ಎಕ್ಸ್ ವ್ಯಾಲ್ಯೂ ಅಂತಕ್ಕಂಥದ್ದು ಏನಂತದ್ದು ಗೊತ್ತಾಗಿದೆ. ಸೊ 1900 ಪ್ಲಸ್ 0.2 ಎಕ್ಸಿಗೆ ಏನದು 3000, ಇವೆರಡನ್ನು ಕೂಡಿಸಿದ್ರೆ ನಮಗೆ ಎಷ್ಟು ಸಿಕ್ತು ವ್ಯಾಲ್ಯೂ ಅಂತಕ್ಕಂಥದ್ದು 2500 ಅಂತಕ್ಕಂಥದ್ದು ಏನಾಯ್ತು, ನಮಗೆ ವ್ಯಾಲ್ಯೂ ಸಿಕ್ತು. ಹಾಗಾದರೆ ನಮಗೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಎರಡೂ ಸಿಕ್ತು. ಸೊ ಹಿಯರ್ ವಿ ಕ್ಯಾನ್ ಗೆಟ್ ದಟ್ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ ಆಗಿರುತ್ತೆ. ಎರಡೂ ಕೂಡ ನಮಗೇನಾಯಿತು, ಸಿಕ್ತು. ನಾವು ವಿ ನೀಡ್ ಟು ಗೋ ಫಾರ್ ದ ಫೈಂಡಿಂಗ್ ಆಫ್ ಎನ್
ಟ್ರೂ ಕಾಸ್ಟನ್ನು ಏನು ಮಾಡಬೇಕು ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಟ್ರೂ ಕಾಸ್ಟನ್ನು ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡಬೇಕು ನಾವು 3000 20% ಆಫ್ 3000. ಓಕೆ, 3000 ಮೈನಸ್ 3000 ಮೈನಸ್ 20% ಆಫ್ 20,000 ಅಂತಕ್ಕಂಥದ್ದು. ಯಾಕಂತಂದ್ರೆ ಈಗ ಎಕ್ಸಿಗೆ ಸಮನಾಗಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಈಗ ಅದು 20 ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು 20,000 ಮಾಡ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 3000 ಮೈನಸ್ 20% ಆಫ್ 300 ಅಂದರೆ 600 ಆಗುತ್ತೆ. ಸೊ ಇದಕ್ಕೆ ನಮಗೆ ಎಷ್ಟು ಸಿಗುತ್ತೆ ಆನ್ಸರ್ ಅಂದರೆ 2400 ಅಂತಕ್ಕಂಥದ್ದು ಏನಾಯ್ತು ನಮಗೆ ಈ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಕ್ತು. ಏನು ಸಿಕ್ತು ಇವಾಗ ನಮಗೆ ಎಕ್ಸ್ದು ಟ್ರೂ ಕಾಸ್ಟ್ ಸಿಕ್ತು 2400. ಸೊ ವಾಯ್ದಕ್ಕೆ ಸಂಬಂಧಪಟ್ಟಂಗೆ ವಾಯ್ ವ್ಯಾಲ್ಯೂ ಎಷ್ಟಿದೆ ಅಂತ ವಾಯ್ಗೆ ಸಂಬಂಧಪಟ್ಟಂಗೆ 2500 ಇದೆ. ಓಕೆ, ಏನಿದು ವಾಯ್ಗೆ 2500 ಇದೆ. ಯಾಕಂದರೆ ನಾವು ಇಲ್ಲಿ ಕಂಡಿಡಿದ್ದು ವಾಯ್ದು ಇದೆ ಅಲ್ವಾ, 2500 10% ಆಫ್ 2500. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 10% ಆಫ್ 2500 ಮಾಡಿದ್ರೆ ವಿ ವಿಲ್ ಗೆಟ್ ದ 250. ಸೊ ಅದನ್ನು ಅದರ ಲೆಸ್ ಮಾಡಿದೆ ಅಂತಂದರೆ 2250 ಅಂತಕ್ಕಂಥದ್ದು ನಮಗೆ ಟ್ರೂ ಕಾಸ್ಟ್ಗಳು ಎರಡೂ ಸಿಕ್ತು. ಈ ಟ್ರೂ ಕಾಸ್ಟ್ನೇ ತೆಗೆದುಕೊಂಡ್ಬಿಟ್ಟು ನಾವೇನು ಮಾಡಬೇಕು ರೀಅಪೋರ್ಷನ್ಮೆಂಟನ್ನು ನಾವೇನು ಮಾಡಬೇಕು ಈ ಟ್ರೂ ಕಾಸ್ಟ್ಗಳನ್ನೇ ತೊಗೊಂಡು ನಾವೇನು ಮಾಡಬೇಕು ರೀಅಪೋರ್ಷನ್ಮೆಂಟ್ ಮಾಡಬೇಕು. ರೀಅಪೋರ್ಷನ್ಮೆಂಟ್ ಮಾಡಬೇಕಾದ್ರೆ ನಾವು ಒಂದು ಫಾರ್ಮೆಟ್ ಹಾಕ್ಕೊಬೇಕು, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂಡರ್ ಸೈಮಲ್ಟೇನಿಯಸ್ ಇಕ್ವೇಷನ್ ಮೆಥಡ್. ಇದನ್ನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಪ್ರಕಾರ ನಾವೇನು ಮಾಡಬೇಕು ಸೈಮಲ್ಟೇನಿಯಸ್ ಇಕ್ವೇಷನ್. ಓವರ್ ಹೆಡ್ಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ ಮತ್ತು ವೈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ನಾವೇನು ಟ್ರೂ ಕಾಸ್ಟ್ ಕಂಡು ಹಿಡಿದಿರ್ತೀವೋ ಆ ಟ್ರೂ ಕಾಸ್ಟನ್ನು ಏನು ಮಾಡಬೇಕು ಇದರಲ್ಲಿ ಬರ್ಕೊಂಡ್ಬಿಡ್ಬೇಕು. ಈಸಿ ಆಗುತ್ತೆ, ಬಿಕಾಸ್ ವಿ ನೀಡ್ ಟು ಅಪೋರ್ಷನ್ ದಿಟ್. ನಾವು ರೀಅಪೋರ್ಷನ್ ಮಾಡಬೇಕಾಗುತ್ತೆ. ಬೇಸಸ್ ಫಾರ್ ರೀಅಪೋರ್ಷನ್ಮೆಂಟ್ ABCD. ಯಾಕೆ ABCD ಅಂದರೆ ABCD ಇಸ್ ಓನ್ಲಿ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇಟ್ ಪ್ರೊಡ್ಯೂಸಸ್ ದ ಗೂಡ್ಸ್ ಅಂತಕ್ಕಂಥದ್ದು. ಆಸ್ ಪರ್ ದ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ದ ರೀಅಪೋರ್ಷನ್ಮೆಂಟ್. ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಇನ್ ದ ಪ್ರಾಬ್ಲಮ್ ದೇ ಹ್ಯಾವ್ ಬಿನ್ ಗಿವನ್ ದ 12,000, 8,000, 6,000 and the 5,000. Next we need to apportion as per the ಆಲ್ರೆಡಿ ಹ್ಯಾವ್ ಬಿನ್ ಎಕ್ಸ್ಪ್ಲೇನ್ ದಟ್ ದ ಪರ್ಸೆಂಟೇಜ್. ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜ್ಗಳನ್ನು ಸಾರ್ಟ್ ಔಟ್ ಮಾಡಿಕೊಂಡು ಅದನ್ನು ರೇಷಿಯೋಸ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ ನಾವು. ಅದನ್ನು ನಾನೇನು ಮಾಡಿದ್ದೇನೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೆಗೆದು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 5 1 ನೀವು ಮಾಡಿದ್ರೆ ಏನಾಗುತ್ತೆ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕಂಪಲ್ಸರಿ ಆಗುತ್ತೆ. ಸೊ ವೆನ್ ವಿ ಹ್ಯಾವ್ ಬಿನ್ ಮೇಡ್ ಇಟ್ ದಟ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಟೋಟಲ್ 16. ಅದು ಎಷ್ಟಾಗುತ್ತೆ ಟೋಟಲ್ 16 4:6:3:3 ದಟ್ಸ್ ಟೋಟಲ್ ಬಿಕಮ್ 16 ಅಂತಕ್ಕಂಥದ್ದು 16 ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 3:2:2:2 ಅಂತಕ್ಕಂಥದ್ದು ಟೋಟಲ್ ಇಟ್ ವಿಲ್ ಬಿಕಮ್ 9. ಸೊ ಇದನ್ನು ನಾವೇನು ಮಾಡಬೇಕು ಟ್ರೂ ಕಾಸ್ಟ್ ಮುಖಾಂತರನ ಅದನ್ನೇನು ಮಾಡಬೇಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಎಕ್ಸಾಂಪಲನ್ನು ತೋರಿಸ್ತೀನಿ. 2400 ಇಂಟು 4 ಡಿವೈಡೆಡ್ ಬೈ 16. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು 600 ಬಂತು ಅಂತಕ್ಕಂಥದ್ದು. ನೆಕ್ಸ್ಟ್ ಇದನ್ನೇ 6 ಮಾಡಿದ್ವಿ ನಾವು ಅಂತ ಹೇಳಿದ್ರೆ 900 ಬರುತ್ತೆ. ಅಮೌಂಟ್ ವಿಲ್ ಬಿ ರಿಮೇನ್ ಸೇಮ್, ಬಟ್ ಏನು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರೇಷಿಯೋ ಏನಾಗುತ್ತೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ 3 ಮಾಡಿದ್ರೆ ನಮಗೆ ಎಷ್ಟು ಬಂತು 450 ಅಂತಕ್ಕಂಥದ್ದು ಏನಾಯಿತು ವ್ಯಾಲ್ಯೂ ಬಂತು. ಸೊ ಅದೆಲ್ಲ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು ವಿ ನೀಡ್ ಟು ಟೋಟಲ್ ಇಟ್ ಅಪ್. ನಾವು ಇದನ್ನೆಲ್ಲ ಏನು ಮಾಡಬೇಕು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಷ್ಟೇ ಪ್ರಾಬ್ಲಮ್ಮು ಸಿಂಪಲ್ಲಾಗಿ 10 ಮಾರ್ಕ್ಸ್ಗಳನ್ನು ಈಸಿಯಾಗಿ ತೊಗೋಬೋದು. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲ ಪ್ರಾಬ್ಲಮ್ಸ್ಗಳು ಇದೇ ಫಾರ್ಮೆಟ್ ಮೇಲೇ ಇರುತ್ತೆ. ನೋ ನೀಡ್ ಟು ವರಿ ದಟ್. ಇದರಲ್ಲಿ ಏನಾದರೂ ಕೂಡ ಅರ್ಥ ಆಗದಿದ್ರೆಗಿನ ಕಾಮೆಂಟ್ಗಳನ್ನು ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ತಿಳಿಸಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿ ವಿಲ್ ಮೀಟ್ ಅಗೈನ್ ಅನದರ್ ವಿಡಿಯೋ.